ನಮಸ್ತೆ ದೋಸ್ತ್ಗಳಿಗೆ. ಕ್ರಿಕೆಟ್ ಒಂಥರ ನಮಗೆ ಅಡಿಕ್ಷನ್ ಇದ್ದಾಗೆ. ಈ ಮಳೆಗಾಲ ಬಂತು ಅಂತ ಅಂದ್ರೂ ಕ್ರಿಕೆಟ್ ಆಡೋದಂತೂ ಬಿಡಲ್ಲ. ಹಾಗೆ ಲಾಸ್ಟ್ ಟೈಮ್ ನಾವು ಸೋಮಾಪೇಟೆ ಬಾಯ್ಸು ಶನಿವಾಸಂತೆ ಬಾಯ್ಸ್ ಜೊತೆ ಬೆಟ್ಟಿಂಗ್ ಆಡಲಿಕ್ಕೆ ಶನಿವಾಸಂತೆಗೆ ಹೋಗಿದ್ವಿ. ಇದು ಕಾಲೇಜ್ ಗ್ರೌಂಡು. ಸೊ ಹಿಂದ್ಗಡೆ ಹೊಡೆದಾಗ ಸ್ಕೂಲ್ ಒಳಗಡೆ ಬಾಲ್ ಹೋಗ್ಬಿಡ್ತು. ಬಟ್ ಮ್ಯಾಟ್ರ್ ಏನು ಅಂತ ಅಂದರೆ ಅದು ಲಾಕು, ಅದು ಕಿಟಕಿ ಒಳಗಡೆ ಹೋಗಿದ್ದು. ಸೊ ಹಾಗಾಗಿ ಅದನ್ನು ವಾಪಸ್ ತೆಗಿಬೇಕು ಅಂತ ಒಂದು ಗ್ಲಿರಿಸಿಡಿ ಅದು ಕೋಲ್ ಮುರ್ಕೊಂಡು ನಾವು ಆ ಕಿಟಕಿ ಒಳಗಿಂದ ತೆಗಿಲಿಕ್ಕೆ ಎಂಟ್ರಿ ಕೊಟ್ವಿ. ನಮ್ಮ ಜೊತೆ ಕ್ರಿಕೆಟ್ ಆಡಲಿಕ್ಕೆ ಎಕ್ಸ್ಟ್ರಾ ಬಾಲ್ ಸಹ ಇರಲಿಲ್ಲ. ಅವತ್ತು ಭಾನುವಾರ ಆಗಿದ್ದರಿಂದ ಯಾವ ಅಂಗಡಿನೂ ಸಹ ಓಪನ್ ಆಗಿರಲಿಲ್ಲ. ಬಟ್ ಕ್ರಿಕೆಟ್ ಕಂಟಿನ್ಯೂ ಮಾಡಬೇಕು, ಹಾಗಾಗಿ ಇದೊಂಥರ ಅಡ್ವೆಂಚರ್ ಇದ್ದಾಗೆ. ತೆಗಿಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಕಿಟಕಿ ಒಳಗಿಂದ ಕೋಲ್ ಹಾಕ್ಬಿಟ್ಟು ಪ್ರಯತ್ನ ಶುರು ಮಾಡಿದ್ವಿ. ಹೇಳ್ಕೊಂಡ್ರೆ ಇನ್ನೊಂದೇನಾದರೂ ಬೇಕು. ಹಾಂ, 2 ಬ್ಯಾಟಿಂದ ತಗೋಬೋದು. ಫೈನಲಿ ಬಾಲ್ನ ಕಿಟಕಿ ಪಕ್ಕಕ್ಕೆ ಎಳ್ಕೊಳ್ಳೋಕ್ಕೆ ಯಶಸ್ವಿ ಆದ್ವಿ. ಬಟ್ ನೆಕ್ಸ್ಟ್ ಟಾಸ್ಕ್ ಏನು ಅಂತ ಅಂದರೆ ಆ ಬಾಲ್ನ ಹೊರಗಡೆ ತೆಗಿಯೋದು. ಸೊ ಹಾಗಾಗಿ 2 ಕೋಲ್ಗಳು ಬೇಕಿತ್ತು. ಜುಗಾಡ್ ಏನಾದರೂ ಮಾಡಿ ಆ ಕೋಲ್ಗೆ ಪ್ಲ್ಯಾಸ್ಟಿಕ್ನ ಕಟ್ಬಿಟ್ಟು ಒಂದು ಕಡ್ಡಿಯಿಂದ ಆ ಪ್ಲ್ಯಾಸ್ಟಿಕ್ ಒಳಗಡೆ ಬಾಲ್ನ ತುಂಬಿಸ್ಬೇಕಿತ್ತು. ಅದು ಇವಾಗ ಟಾಸ್ಕ್. ಆ ಬಾಲ್ನ ಪ್ಲ್ಯಾಸ್ಟಿಕ್ಕಿಗೆ ತುಂಬೋ ಸಾಹಸ ಶುರು ಮಾಡ್ಕೊಂಡ್ವಿ. ಬಟ್ ಅಷ್ಟು ಸುಲಭ ಇರಲಿಲ್ಲ. ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಿ ತುಂಬಿಸ್ಬೇಕಿತ್ತು. ಅಂತೂ ಸ್ವಲ್ಪ ಒಂದು 5-10 ಸೆಕೆಂಡ್ ಸ್ಟ್ರಗಲ್ ಮಾಡಿ ಫೈನಲಿ ಅದರೊಳಗಡೆ ಹೋಗ್ಬಿಡ್ತು. ಆ ಬಾಲ್ನ ಇಷ್ಟೆಲ್ಲ ಕಷ್ಟಪಟ್ಟು ಹೊರಗಡೆ ತೆಗ್ದಾಗ ಇದೆಯಲ್ಲ ಆ ಖುಷಿ, ಅನುಭವಿಸಿದಾಗಲೇ ಗೊತ್ತಾಗೋದು ಆ ಖುಷಿ ಏನು ಮಜಾ ಗೊತ್ತಾ. ಎಲ್ಲ ಮುಗುಳ್ನಾಗೆ ನಕ್ಕನ್ ಫೈನಲಿ ಎಲ್ಲರೂ ಹ್ಯಾಪಿ. ಮತ್ತೊಂದು 4-5 ಮ್ಯಾಚ್ ಕ್ರಿಕೆಟ್ ಆಡಿದ್ವಿ. ಫುಲ್ ಖುಷಿ ಆವತ್ತು.